ಅವರೇ ಪ್ಲೀಸ್ ಇನ್ಫಾರ್ಮ್ ದ ಸೊಸೈಟಿ. ಏನು ಮಾಡಬೇಕು? ವಾಟ್ ಇಸ್ ದ ಆ್ಯಕ್ಷನ್ ಐಟಮ್? ಸಮಾಜಕ್ಕೆ 3 ಆ್ಯಕ್ಷನ್ ಐಟಮ್ಗಳಿದೆ. ನಾವಿವತ್ತು ಜಾಗೃತಿ ಮೂಡಿಸೋದು ಭಾಳ ಮುಖ್ಯ. ವಿಚಾರಗಳು ಏನು ಜಾಗೃತಿ? ಎಸ್, ಸಮಾಜದ ಸಮಸ್ಯೆಗಳು ನಾನು ಹೇಳಿದ್ದೀನಿ. ಸಮಾಜದ ಸಮಸ್ಯೆಗಳು ಅನೇಕ ಇದೆ. ಪರಿಸರದ ಸಮಸ್ಯೆ ಇದೆ, ಭಾಷೆಯ ಸಮಸ್ಯೆಗಳಿದೆ, ಜಾತಿ ಲಿಂಗ ವರ್ಗದ ಸಮಸ್ಯೆಗಳಿದೆ. ನಮಗೆ ಅನೇಕ ಸಮಸ್ಯೆಗಳು, ಯಾವ ಸಮಸ್ಯೆ ಎಲ್ಲದರಲ್ಲೂ ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಗುರುತಿಸಬೇಕು, ಆ ಸಮಸ್ಯೆಗಳು ಅರ್ಥ ಮಾಡ್ಕೋಬೇಕು, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಇದು ಚರ್ಚೆಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಜಾಗೃತಿ, ಕೇಡರ್ ಕ್ಯಾಂಪ್ಗಳು, ಕಾರ್ಯಕ್ರಮಗಳು. ಒಂದು ದ್ಯಾಟ್ಸ್ ಐಡಿಯಾಸ್. ಎರಡನೇದು ಹೋರಾಟ ಬೇಕಾಗತ್ತೆ. ಹೋರಾಟ ಅಂದಾಗ ರಚನಾತ್ಮಕವಾಗಿ ಈ ವ್ಯವಸ್ಥೆಯಲ್ಲಿ ಯಾವ ಸರ್ಕಾರ ಯಾವ ಕಾನೂನು ತರಬೇಕು, ಯಾವ ತರಬಾರ್ದು, ಸರ್ಕಾರ ಮೇಲೆ ಒತ್ತಡ ಹಾಕಿ ಒಂದು ದಿಕ್ಕಿನಲ್ಲಿ ಸಮಾಜದ ದಿಕ್ಕಿನಲ್ಲಿ ಹೋಗೋದು ಎರಡನೇದು ಹೋರಾಟ. ಮೂರನೇದು ನಮ್ಮ ರೀತಿಯಲ್ಲಿ ನಾವು ಜನರಿಗೆ ವಾಪಸ್ ಕೊಡೋದು ಸೇವೆ, ಸಮಾಜ ಸೇವೆ. ನಾವು ಕೂಡ ಜನರಿಗೆ ಬರೀ ಮಾತಾಡೋದಲ್ಲ, ಬರೀ ಸರ್ಕಾರದ ಮೇಲೆ ಒತ್ತಡ ಹಾಕೋದಲ್ಲ, ನಮ್ಮ ರೀತಿಯಲ್ಲಿ ನಾವು ಜನರ ಕಷ್ಟಗಳನ್ನು ವೈಯಕ್ತಿಕವಾಗಿ ಅವ್ರ ಜೊತೆ ಭಾವನೆಗಳಿಗೆ ಹತ್ತಿರ ಹಾಕಿ ಅವರ ಸಮಸ್ಯೆಗಳು ನಾವು ಬಗೆಹರಿಸ್ಬೋದು ಅನ್ನೋದು ಕೂಡ ಬೇಕಾಗುತ್ತೆ. ದೀಸ್ 3 ರೀತಿ ಮಾಡಿ ಅದನ್ನು ಮುಂದೆ ತೊಗೊಂಡೋಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪೊಲಿಟಿಕಲ್ ಮೂಮೆಂಟ್ ಆದರೆ ಆವಾಗ ನೋಡಿ ರಾಘವ್ ಸೂರ್ಯ ಅವರೇ, ಜನರ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗುತ್ತೆ. ದೆನ್ ಇದ್ದಿದ್ದ ಕಾನೂನುಗಳನ್ನ ಜಾರಿಗೊಳಿಸೋದು, ಬೇಕಾಗಿರೋ ಕಾನೂನುಗಳು ತರೋದು, ಸಮಸ್ಯೆಗಳಿಗೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್, ನಮಗಾಗಿರೋ ಅನ್ಯಾಯಗಳನ್ನು ಮುಂದಿನ ತಲೆಮಾರುಗಳಿಗೆ ಆಗದಿರಂಗೆ ನಾವು ನೋಡ್ಕೋಬೋದು. ಫೈನ್. ನಿಮಗೆ ಬಹಳಷ್ಟು ಆಶಯಗಳಿದ್ದಾವೆ, ಯೋಜನೆಗಳಿದ್ದಾವೆ, ಕಲ್ಪನೆಗಳಿದ್ದಾವೆ. ಆದರೆ ಎಲ್ಲವೂ ಕಾಲ್ಪನಿಕವಾಗಿದ್ದಾವ ಇಲ್ವಾ ಅನ್ನೋದನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಮದೇ ಚಿತ್ರರಂಗದ ಉಪೇಂದ್ರ ಅವರು ಪ್ರಜಾಕೀಯ, ಈಗ ರಿಯಲ್ ಪ್ರಜಾಕೀಯ ಅಂತ ತಂದಿದ್ದಾರೆ, ಕಾನ್ಸೆಪ್ಟ್ ತಂದಿದ್ದಾರೆ, ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜನರನ್ನು ಎಚ್ಚರ ವಹಿಸ್ತಾ ಇದ್ದಾರೆ, ಜಾಗೃತಿ ಮೂಡಿಸ್ತಾ ಇದ್ದಾರೆ. ನೀವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ಕೊಂಡು, ಪೋಸ್ಟ್ ಮಾಡಿಕೊಂಡು, ಎ ಸಿ ರೂಮಲ್ಲಿ ಕೂತ್ಕೊಂಡು ಈ ರೀತಿ ನಾವು ಸಂದರ್ಶನಗಳು ಮಾಡ್ತಾ ಇದ್ದರೆ ಸಮಾಜ ಸುಧಾರಣೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ. ಪೊಲಿಟಿಕಲ್ ಮೂಮೆಂಟ್ ಬರಬೇಕು ಅಂತ ಹೇಳ್ತಿದ್ದೀರಿ. ಏನು ಬರಬೇಕು? ಏನು ಮಾಡ್ತಾ ಇದ್ದೀರಿ? ಅಂಥವ್ರದ್ದೇ ಕಾಲು ಎಳಿತೀರಾ ನೀವು? ಪ್ರತಿಯೊಬ್ಬರೂ ಕೂಡ ಡೆಮಾಕ್ರಸಿನಲ್ಲಿ ಅವ್ರವ್ರ ವಿಚಾರ ಜನರ ಮುಂದೆ ಇಡೋದು ಅವರ ರೈಟು ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅವ್ರವ್ರ ವಿಚಾರಗಳು, ಅವ್ರವ್ರ ಕೆಲಸಗಳು. ನೀವು ಉಪೇಂದ್ರ ಅವ್ರ ಬಗ್ಗೆ ಹೇಳಿದ್ದೀರ. ಅವರು ಒಂದು ಪಕ್ಷ ಕಟ್ಟಿದ್ರೆ ಅದು ಒಂದು ರೀತಿ ಜನರಿಗೆ ಒಳ್ಳೇದು ಮಾಡಬೇಕು ಅಂದರೆ ಒಳ್ಳೇದಾಗಲಿ. ಆದರೆ ನನ್ನ ಕಣ್ಣಲ್ಲಿ, ಜನರಿಗೂ ಕಣ್ಣಲ್ಲಿ ಅಂತ ನಾನು ಜನರಲೈಸ್ ಮಾಡೋಕ್ಕಾಗಲ್ಲ. ಜನ ಅವ್ರ ರೀತಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು. ನನ್ನ ಕಣ್ಣಲ್ಲಿ ಐ ಆಮ್ ನಾಟ್ ಕನ್ವಿನ್ಸ್ಡ್. ನಾನು ಯಾಕೆ ಅಷ್ಟೇ. ಹಾಗಿದ್ದಾಗ ಆದರೆ ಕಿಡಿ ಓದಿಸ್ಬಾರ್ದಲ್ಲ. ನಾನು ಬರೀ ಪ್ರಜಾಕೀಯ ಮಾತ್ರ ಕನ್ವಿನ್ಸ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. BJP, ಕಾಂಗ್ರೆಸ್ಸು, JDS, ಆಪ್, ಕಮ್ಯುನಿಸ್ಟು, ಯಾವುದೇ ಈ ಪಕ್ಷಗಳಿಂದ, ಯಾವುದೇ ಈ ಮೂಮೆಂಟ್ಗಳಲ್ಲಿ ನನಗೆ ಕರ್ನಾಟಕಕ್ಕೆ ಬೇಕಾಗಿರೋ ಪರಿಹಾರ ನನ್ನ ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ. ನಮಗೆ ಯಾವುದರಿಂದ ಪರಿಹಾರ ಬೇಕು ಅಂದರೆ, ಒಂದು ಸಮಾಜ ಯಾರು ಮಾಡಿದ್ದಾರೆ ಅಂದರೆ ಸಕ್ಸಸ್ಫುಲ್ಲಾಗಿ, ಅಂಬೇಡ್ಕರ್ ಅವರು 35 to 36 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ಟಿ 17 ಸೀಟ್ನಲ್ಲಿ ಅವ್ರ ಸೀಟ್ ಸೇರಿ 15 ಸೀಟ್ ಗೆಲ್ತಾರೆ. ಪ್ರೀ ಇಂಡಿಪೆಂಡೆನ್ಸ್, ಪ್ರಾದೇಶಿಕವಾಗಿ ಬಾಂಬೆ ಪ್ರೆಸಿಡೆನ್ಸಿ ಸಕ್ಸಸ್. ದ್ರವಿಡಿಯನ್ ಮೂಮೆಂಟು, ತಂದೆ ಪೆರಿಯಾರ್ ಮೂಮೆಂಟು, ಪ್ರಾದೇಶಿಕ ಚಳುವಳಿ. ಇದರಲ್ಲಿ ತಮಿಳುನಾಡು, ಚೇತನ್ ಮೂಮೆಂಟ್ ಮುಗಿಸ್ಬಿಡ್ತೀನಿ. ತಮಿಳುನಾಡಿನಲ್ಲಿ ಸಕ್ಸಸ್ಫುಲ್ ಆಗಿದೆ 60 ವರ್ಷಗಳಿಂದ ಪ್ರಾದೇಶಿಕ ಶಕ್ತಿ. ಮೂರನೇ ಕಾಂಶಿರಾಮ್ ಅವರು PSP ಮೂವ್ಮೆಂಟ್ ಕಟ್ಟಿ, ಕರೆಕ್ಟ್, ಅದು ಕೂಡ ಸಕ್ಸಸ್ಫುಲ್ ಮಾಡಿದೆ. ಸಬ್ಜೆಕ್ಟ್ ವಿಲ್ ಬಿ ಡಿವಿಯೇಟೆಡ್. ಇದು ಚೇತನ್ ಮೂವ್ಮೆಂಟ್ ಅಲ್ಲ, ಇದು ಒಂದು ಸಮಾಜದ ಸಿದ್ಧಾಂತದ ಮೂವ್ಮೆಂಟ್. ಇದು ಒಂದು ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಪೀಠಿಕೆಯ ಮೂವ್ಮೆಂಟ್.